ಇದು ನಡೆದಿರುವುದು ಫಸ್ಟ್ ಪಿಯುಸಿ ಓದುವಾಗ. ನನ್ನ ಹೆಸರು ಅನಿತಾ. ನನ್ನ ಮೂಳೆಗಳು ಆಗ ತಾನೇ ಬೆಳೆಯುತ್ತಿತ್ತು. ನನಗೆ ತಿಕ್ಕದ ಕುಂಡಿಗಳು ಒಂದು ಮಟ್ಟಕ್ಕೆ ಬೆಳೆದಿದ್ದು ನನ್ನ ತೂತು ಆಗ ತಾನೇ ಅರಳುತ್ತಿತ್ತು. ಈಗ ಒಂದು ದಿನ ನಾನು ಟ್ಯೂಷನ್ಗೆ ಹೋಗಿ ಬಂದಾಗ ನಮ್ಮಪ್ಪ ಅಮ್ಮ ಊರಿಗೆ ಹೋಗಿದ್ದರು. ನಾನು ಆಗ ಮನೆ ಕೀಲಿಯನ್ನು ಪಕ್ಕದ ಮನೆಯವರಿಗೆ ಕೊಟ್ಟಿರಬಹುದು ಎಂದು ತಿಳಿದು ಪಕ್ಕದ ಮನೆಯವರಿಗೆ ಕೇಳಲು ಹೋಗಿ ಅವರ ಮನೆಯ ಡೋರ್ ಬೆಲ್ ಅನ್ನು ಒತ್ತಿದೆ. ಆಗ ಅಂಕಲ್ ಬಂದು ಬಾಗಿಲನ್ನು ತೆಗೆದರು. ಆಗ ಅಂಕಲಿಗೆ ನಮ್ಮ ಮನೆಯವರು ನಿಮ್ಮ ಹತ್ತಿರ ಮನೆಗೆ ಕಿಲ್ಲಿಯನ್ನು ಕೊಟ್ಟಿದ್ದಾರೆ ಅಂತ ಕೇಳಿದೆ. ಆಗ ಅಂಕಲ್ ಇಲ್ಲ ಅಂದು ಒಳಗೆ ಬಾ ಫೋನ್ ಹಚ್ಚಿ ಕೇಳೋಣ ಅಂದರು. ಆಗ ಅಂಕಲ್ ನಮ್ಮಪ್ಪನಿಗೆ ಫೋನ್ ಹಚ್ಚಿದರು. ಅವರು ಕೇಳಿಯನ್ನು ಮರೆತು ನಾನೇ ತಗೊಂಡು ಹೋಗಿದ್ದೇನೆ ಅಂದರು. ನನಗೆ ಅಂಕಲ್ ಮನೆಯಲ್ಲಿ ಇರಲು ಹೇಳಿದರು. ಆಗ ಅಂಕಲಿಗೆ ನಾನು ಆಂಟಿ ಎಲ್ಲಿದ್ ದಾರೆ ಅಂತ ಕೇಳಿದೆ. ಆಗ ಅಂಕಲ್ ಆಂಟಿ ಊರಿಗೆ ಹೋಗಿದ್ದಾರೆ ಅಂದರು. ಆಗ ಸುಮಾರು ರಾತ್ರಿ 8 ಗಂಟೆ ಆಗಿತ್ತು. ಅಂಕಲ್ ಮತ್ತು ನಾನು ಊಟ ಮಾಡಿ ಟಿವಿಯಲ್ಲಿ ಇಂಗ್ಲಿಷ್ ಮೂವಿ ನೋಡುತ್ತಾ ಕುಳಿತಿದ್ದೆವು. ಹೀಗೆ ನೋಡುತ್ತಿರುವಾಗ ಆ ಮೂವಿಯಲ್ಲಿ ರೊಮ್ಯಾಂಟಿಕ್ ಸೆಕ್ಸ್ ಸೀನ್ ಬಂದಿತ್ತು. ಅದನ್ನು ನೋಡುತ್ತಿರುವ ನನಗೆ ತುಂಬಾ ದಿನದಿಂದ ಮಾಡಿಸಿಕೊಳ್ಳುವ ಆಸೆ ಇದ್ದ ಕಾರಣ ಇದೇ ಒಳ್ಳೆಯ ಸಮಯ ಅಂದುಕೊಂಡು ನಾನು ಆಗ ಅಂಕಲ್ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡೆ. ಏನಾಯ್ತಮ್ಮ ಅಂದರು. ನಾನು ಆಗ ನನ್ನ ಆಸೆಯನ್ನು ಹೇಳಿಕೊಂಡೆ. ಆಗ ಅಂಕಲ್ ನನ್ನ ತಬ್ಬಿಕೊಂಡು ನಾನು ಈಡೇರಿಸುತ್ತೇನೆ ಎಂದರು. ಹೀಗೆ ಅಲ್ಲೇ ತಪ್ಪಿಕೊಂಡು ಮುದ್ದಾಡುತ್ತಾ ಆಗ ಅಂಕಲ್ ನನ್ನ ಒಂದೊಂದು ಬಟ್ಟೆಯನ್ನು ಕಳೆದರು. ಆಗ ಅಂಕಲ್ ನನ್ನ ತೂತಿಗೆ ಬೆರಳಾಗುತ್ತಾ ನನ್ನ ಚಿಕ್ಕ ಮೂಲವನ್ನು ಒತ್ತುತ್ತಾ ಇದ್ದರು. ನಾನು ಆಗ ಅಂಕಲ್ ಪ್ಯಾಂಟ್ ಬಿಚ್ಚಿ ಅವರ ಕಾಚದ ಒಳಗೆ ಕೈ ಹಾಕಿ ಅವರ ಗೂಟವನ್ನು ಹಿಡಿದು ಹಿಂದೆ ಮುಂದೆ ಮಾಡುತ್ತಿದ್ದೆ. ಹೀಗೆ ಇರೋದು ಮಾಡಿ ನಾನು ಆಗ ಮಂಡೆ ಊರಿ ಕುಳಿತು ಅಂಕಲ್ ಗೂಟವನ್ನು ಕೈಯಲ್ಲಿ ಹಿಡಿದು ಬಾಯಿಗೆ ಹಾಕಿಕೊಂಡು ಚೀಪುತ್ತಾ ಇದ್ದೆ. ಆಗ ಅಂಕಲ್ ನನ್ನ ಕೂದಲನ್ನು ಹಿಡಿದುಕೊಂಡು ನನ್ನ ಬಾಯಿಗೆ ಒತ್ತುತ್ತಿದ್ದರು. ಹೀಗೆ 5 ನಿಮಿಷ ಮಾಡಿ ಆಗ ಅಂಕಲ್ ನನ್ನನ್ನು ಎತ್ತಿಕೊಂಡು ಬೆಡ್ರೂಮಿಗೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಬೆಡ್ ಮೇಲೆ ಮಲಗಿಸಿ ಅವರ ಟೀ ಶರ್ಟ್ ಅನ್ನು ಕಳೆದು ನನ್ನ ಮೇಲೆ ಒಂದು ತುಟಿಗೆ ಕಿಸ್ ಮಾಡುತ್ತಾ ಹಾಗೆ ನನ್ನ ಮೊಲೆಯನ್ನು ಒತ್ತುತ್ತಾ ಒಂದು ಬೆರಳಿನಿಂದ ನನ್ನ ತೂತಿಗೆ ಹಾಕುತ್ತಾ ಇದ್ದರು. ಹೀಗೆ 5 ನಿಮಿಷ ಮಾಡಿ ಆಗ ಅಂಕಲ್ಗೆ ನಾನು ನನಗೆ ತಡೆದುಕೊಳ್ಳಲಾಗುತ್ತಿಲ್ಲ, ಬೇಗನೆ ನನ್ನ ತೂತಿಗೆ ನಿಮ್ಮ ಗೂಟವನ್ನು ಹಾಕಿ ಎಂದೆ. ಆಗ ಅಂಕಲ್ ನನ್ನ ಕಾಲನ್ನು ಅಗಲಿಸಿ ಅವರ ಊಟವನ್ನು ನನ್ನ ತೂತಿನ ತುಟಿಯ ಮೇಲೆ ಇಟ್ಟು ಒತ್ತುತ್ತಿದ್ದರು. ಅದು ಹೋಗಲಿಲ್ಲ. ಆಗ ನಾನು ಮತ್ತಷ್ಟು ಕಾಲ ಕಲಿಸಿ ಈಗ ಒತ್ತಿ ಅಂಕಲ್ ಅಂದೆ. ಆಗ ಅಂಕಲ್ ಜೋರಾಗಿ ಹೊತ್ತಿದ್ದರು. ಅದು ಒಳಗೆ ಹೋಯಿತು. ಆಗ ನಾನು ಆಹಾ ಹಾ ಆಹಾ 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 ಹುನ್ ಅನ್ನುತ್ತಾ ನರಳುತ್ತಿದ್ದೆ. ಆಗ ಅಂಕಲ್ ನನಗೆ ಹತ್ತಿರ ಬಂದು ಒಂದೆರಡು ಸಲ ಹಾಕಿದ್ರೆ ನೋವು ಕಮ್ಮಿ ಆಗುತ್ತೆ ಅಂದರು. ಆಗ ಅಂಕಲ್ 5 ನಿಮಿಷ ಹಾಗೆ 5 ನಿಮಿಷ ನನ್ನ ತೂತಿನಲ್ಲಿ ಹಾಕಿ ನಂತರ ಹಿಂದೆ ಮುಂದೆ ಮಾಡಲು ಪ್ರಾರಂಭಿಸಿದರು. ಆಗ ನಾನು ಅಂಕಲ್ನ ಕುಂಡಿ ಮೇಲೆ ಕೈ ಆಡಿಸುತ್ತಾ ಆಹಾಹಾಹಾ ಓ ಹೂಂ ಅನ್ನುತ್ತಾ ಇದ್ದೆ. ಆಗ ಅಂಕಲ್ ಮತ್ತೆ ಜೋರಾಗಿ ಕೊಟ್ಟಲು ಪ್ರಾರಂಭಿಸಿದರು. ಆಗ ನಾನು ಅಂಕಲಿಗೆ ಮುತ್ತು ಕೊಡುತ್ತಾ ಸಹಕರಿಸುತ್ತಿದ್ದೆ. ಹೀಗೆ ಅಂಕಲ್ 10 ನಿಮಿಷದ ನಂತರ ರಸಬಂದಗಾಗಿ ಹೊರಗೆ ತೆಗೆದರು. ಆಗ ಅಂಕಲ್ ಒಳಗಡೆ ರಸಬಿಡಿ ಎಂದೆ. ಆಗ ಅಂಕಲ್ ಪ್ರೆಗ್ನೆಂಟ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದರು. ಆಗ ನಾನು ನಾಳೆ ಮೆಡಿಸಿನ್ ತಗೊತ್ತೇನೆ, ಈಗ ನೀವು ನನ್ನ ತೂತಿನ ಆಳಕ್ಕೆ ರಸಬಿಡಿ ಎಂದೆ. ಆಗ ಅಂಕಲ್ ಮತ್ತೆ 5 ನಿಮಿಷ ಮಾಡಿ ರಸಬಿಟ್ಟರು. ಹೀಗೆ ರಾತ್ರಿ ಅಲ್ಲ 4 ಬಾರಿ ಮಾಡಿದ್ದು. ಅಪ್ಪ ಅಮ್ಮ ಬರುವಷ್ಟರಲ್ಲಿ ಅಡುಗೆ ಮನೆ ಮಾಡಿ ಕಳಿಸಿದ್ದರು. ಈಗ ಅಂಕಲ್ ನನಗೆ ದಿನ ರಾತ್ರಿ ಎಲ್ಲರೂ ಮನೆಗೆ ಬಂದಾಗ ನಾನು ಮತ್ತು ಅಂಕಲ್ ಸೆಕ್ಸ್ ಮಾಡುತ್ತೇವೆ. ಈ ಕತೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.